ಸೊ ಹಾಯ್, ಈಗ ರಾತ್ರಿ 9:30 ಆಗಿದೆ. ಈಗ ನಾನು ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಬರೆಯೋಣ ಅಂತ ನಂದು ಡೈರಿ ತೊಗೊಂಡಿದ್ದೀನಿ. ನಾನು 2 ಟೈಮ್ಸ್ ಬರಿತೀನಿ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್. ಬೆಳಗ್ಗೆ ಎದ್ದಿದ ತಕ್ಷಣ ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ. ಆ್ಯಕ್ಚುಲಿ ಈಗ 6 ಡೇಸಿಂದ ಅಂದರೆ ಇವತ್ತು 6th ಡೇ, 5 ಡೇಸ್ ಕಂಟಿನ್ಯೂಸ್ ಆಗಿ ಬರೆದಿದ್ದೀನಿ. ಏನಕ್ಕೆ ಗ್ರ್ಯಾಟಿಟ್ಯೂಡ್ ಬರೆಯೋದು ಅಂತ ಅಂದರೆ, ಯೂಶ್ವಲಿ ನಾವು ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ಹೇಳಿ ಯಾವುದಿಲ್ಲ ಅದ್ರ ಕಡೆನೇ ಗಮನ ಕೊಡ್ತಾ ಇರ್ತೀವಿ. ಸೊ ಅದರಿಂದ ನಮ್ಮ ಥಾಟ್ ಪ್ರೊಸೆಸ್ಸು ನೆಗೆಟಿವ್ ಕಡೆನೇ ಜಾಸ್ತಿ ಹೋಲುತ್ತೆ. ಸೊ ಗ್ರ್ಯಾಟಿಟ್ಯೂಡ್ ಬರೆಯೋದು ಅಂತಂದರೆ ನಮ್ಮ ಹತ್ರ ಇರೋ ಸಣ್ಣ ಪುಟ್ಟ ವಿಚಾರಕ್ಕೂ ಥ್ಯಾಂಕ್ಸ್ ಹೇಳೋದು. ನಾವು ಗ್ರ್ಯಾಟಿಟ್ಯೂಡ್ ಅಪ್ರಿಷಿಯೇಟ್ ಮಾಡೋದು. ಅಂದರೆ ನನಗೆ ಸಾಫ್ಟ್ ಹಾಸಿಗೆ ಇದೆ ದಿನ ರಾತ್ರಿ ಮಲಗೋದಕ್ಕೆ, ಒಳ್ಳೆ ತಲೆದಿಂಬಿದೆ, ಬೆಡ್ಶೀಟಿಗೆ ಥ್ಯಾಂಕ್ಸ್ ಹೇಳೋದು. ಓಕೆ, ನನ್ನ ಹತ್ರ ಈ ಪೆನ್ ಇದೆ, ಈ ಪೆನ್ ಯೂಸ್ ಮಾಡ್ಕೊಂಡು ನಾನು ಗ್ರ್ಯಾಟಿಟ್ಯೂಡ್ ಬರಿತಾ ಇದ್ದೀನಿ, ಸೊ ಥ್ಯಾಂಕ್ ಯು ಪೆನ್. ಆ್ಯಂಡ್ ಡೇರಿಗೆ ಥ್ಯಾಂಕ್ ಯು ಹೇಳಬೇಕು. ಈ ಥರ ಏನಕ್ಕೆ ಬೇಕಾದರೂ ನೀವು ಥ್ಯಾಂಕ್ ಯು ಹೇಳ್ಬೋದು. ನಿಮ್ಗೆ ಒಳ್ಳೆ ಟೇಸ್ಟಿ ಫುಡ್ ಅವತ್ತು ತಿಂದಿದ್ದೀರಾ ನೀವು, ಸೊ ಯು ಕ್ಯಾನ್ ಥ್ಯಾಂಕ್ ದ್ಯಾಟ್. ಏನಕ್ಕೆ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ಬೋದು. ನಿಮಗೆ ನೀವು ಥ್ಯಾಂಕ್ ಯು ಹೇಳ್ಕೊಳ್ಳಿ, ಬಿಕಾಸ್ ಯು ಆರ್ ಟ್ರೈಯಿಂಗ್. ನಾನು ನನಗೆ ಥ್ಯಾಂಕ್ ಯು ಹೇಳ್ತೀನಿ ಡೈಲಿ ಈಗ, ಯಾಕಂದರೆ ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಟು ಇಂಪ್ರೂವ್ ಮೈ ಸೆಲ್ಫ್. ನಾನು ಎಷ್ಟು ಆಗುತ್ತೆ ಅಷ್ಟು ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ನಾನು ಇನ್ನೂ ಹೀಲ್ ಆಗೋದಕ್ಕೆ, ನನ್ನ ಲೈಫ್ನ ನಾನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ. ಸೊ ಇದೇ ಗ್ರ್ಯಾಟಿಟ್ಯೂಡ್ ಅಂದರೆ ಅಷ್ಟೇ. ಸೊ ನಾನು ಡೈಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ಬರಿತೀನಿ. ಅದರಿಂದ ನಮ್ಮ ಬ್ರೈನ್, ಸಬ್ಕಾನ್ಷಿಯಸ್ ಬ್ರೈನ್ ರಿವೈರ್ ಆಗುತ್ತೆ. ಅಂದರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಏನನ್ಸುತ್ತೆ, ವಾವ್ ಶಿ ಈಸ್ ಥ್ಯಾಂಕಿಂಗ್ ಎವ್ರಿ ಸಿಂಗಲ್ ಥಿಂಗ್ ಅಂತ. ಸೊ ಅವಳಿಗೆ ಇನ್ನೂ ನಾನು ಜಾಸ್ತಿ ಏನಾದರೂ ಕೊಡೋಣ ಅನ್ನೋ ಥರ ಯೂನಿವರ್ಸಿಗೆ ಮೆಸೇಜ್ ಹೋಗುತ್ತೆ, ಸಬ್ಕಾನ್ಷಿಯಸ್ ಮೈಂಡಿಗೆ ಮೆಸೇಜ್ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಗ್ರ್ಯಾಟಿಟ್ಯೂಡ್ ಬರೆಯೋದು. ನೀವು ಟ್ರೈ ಮಾಡಿ ಗ್ರ್ಯಾಟಿಟ್ಯೂಡ್ ಬರೆಯೋದಕ್ಕೆ. ಹೆಂಗೆ ಅನ್ನಿಸ್ತು ಅಂತ ಹೇಳಿ, ಓಕೆನಾ? ಒಂದು ಸ್ವಲ್ಪ ದಿವಸ ಅನಿಸುತ್ತೆ ಏನು ಬರೆಯೋದು ಅಂತ ಥಿಂಕ್ ಮಾಡಿ. ನಿಮ್ಮ ದಿನದಲ್ಲಿ ಏನೆಲ್ಲ ಒಳ್ಳೆಯದಾಗಿದೆ ಅದ್ರ ಬಗ್ಗೆ ಬರೀರಿ. ಸೊ ಯೋಚನೆ ಮಾಡಿ ಬರೀರಿ. ಎಲ್ಲರಿಗೂ ಏನಾದರೂ ಒಳ್ಳೇದಾಗೇ ಆಗಿರುತ್ತೆ ದಿನ. ಯೋಚನೆ ಮಾಡಿ, ಥಿಂಕ್ ಮಾಡಿ ಬರೀರಿ. ಓಕೆ, ಟ್ರೈ ಮಾಡಿ ನೋಡಿ. ನಾನು 21 ಡೇಸ್ ಚಾಲೆಂಜ್ ತೊಗೊಂಡಿರೋದೀಗ. ನೋಡೋಣ 21 ಡೇಸ್ ಆಗುತ್ತಾ ಅಂತ. ಇವತ್ತು 6th ಡೇ. ನೀವು ನನ್ನ ಜೊತೆ ಜಾಯ್ನ್ ಆಗ್ತೀರಾ ಅಂತ ಅಂದರೆ ಜಾಯ್ನ್ ಆಗ್ಬೋದು. ಓಕೆ, ಬಾಯ್, ಗುಡ್ ನೈಟ್.